ನಾನು 2 ಶರ್ಟ್ಗಳನ್ನು 1200 ಖರೀದಿಸಿದೆ. ಮೊದಲ ಶರ್ಟ್ ಅನ್ನು 7% ನಷ್ಟಕ್ಕೆ ಮತ್ತು ಎರಡನೇದನ್ನ 28% ಲಾಭಕ್ಕೆ ಮಾರಾಟ ಮಾಡಿದೆ. ಒಟ್ಟಾರೆ ನನಗೆ ಯಾವುದೇ ನಷ್ಟವಾಗಲಿ ಅಥವಾ ಲಾಭವಾಗಲಿ ಆಗದಿದ್ದರೆ ಮೊದಲ ಶರ್ಟ್ನ ಕೊಂಡ ಬೆಲೆ ಎಷ್ಟು ಅಂತ ಕೇಳಿರಿ. ನೋಡ್ರಿ, ಮೊದಲ ಶರ್ಟ್ ಏನ್ ಮಾಡ್ಯಾರ 7% ಲಾಸಿಂಗ್ ಮಾಡ್ಯಾರ. ಆಮೇಲೆ ಎರಡನೇದು ಏನ್ ಮಾಡ್ಯಾರ 28% ಪ್ರಾಫಿಟಿಂಗ್ ಮಾಡ್ಯಾರ. ಇದರಿಂದ ಅವಾಗ ಏನು ಲಾಭನೂ ಆಗಿಲ್ಲ, ನಷ್ಟನೂ ಜೀರೋ ಆಗುತ್ತೆ. ಇವು ಅಲಿಗೇಷನ್ ಹಾಕಿದ್ರೆ ಎಷ್ಟಾಗುತ್ತೆ? ಇದು 28 ಆಗುತ್ತೆ, ಇದು 7 ಆಗುತ್ತೆ. 7 1 7 4 ಅಂದ್ರೆ 4:1 ಬರ್ತೈತಿ. ಕಾಸ್ಟ್ ಪ್ರೈಸ್ ಟೋಟಲ್ 5 ಐತಿ. ಇದ್ರ ವ್ಯಾಲ್ಯೂ ಎಷ್ಟು ಕೊಟ್ಟ ಟೋಟಲ್ 1200 ಅಂದ್ರೆ ಇಂಟು ಎಷ್ಟಾಗೈತಿ 240 ಆಗೈತಿ. ಫಸ್ಟ್ ಶರ್ಟ್ ಇನ್ ಕೊಂಡ ಬೆಲೆ ಎಷ್ಟೈತಿ 4 ಐತಿ. 4 ಇಂಟು 240 ಮಾಡಿದ್ರೆ ಎಷ್ಟಾಗುತ್ತೆ 960 ರೂಪಾಯಿ ಆಗುತ್ತೆ. ಆಪ್ಷನ್ ಇಲ್ಲಿ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತು ಹಂಗೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. 37,600 ರೂಪಾಯಿ ಮೊತ್ತವನ್ನು ಎ ಬಿ ಸಿ ನಡುವೆ ಹಂಚಲಾಗೈತಿ. 4 ಪಟ್ಟು ಎ = 6 ಪಟ್ಟು ಬಿ = 7 ಪಟ್ಟು ಸಿ ಆಗುವ ರೀತಿಯಲ್ಲಿ ಹಂಚಲಾಗೈತಿ. ಹಾಗಾದ್ರೆ ಏನಪ್ಪ ಅಲ್ಲಿ ಕಂಡಿಡ್ರಿ ಅಂತ ಕೇಳಿರ್ಲಿ. ಏನೈತ್ರಿ 4 ಪಟ್ಟು ಎ = 6 ಪಟ್ಟು ಬಿ = 7 ಪಟ್ಟು ಸಿ ಐತಿ. ಟೋಟಲ್ ಎಲ್ಸಿಎಂ ಎಷ್ಟು ಬರ್ತೈತಿ? ಇದ್ರದ್ದು 84 ಬರ್ತೈತಿ. ಎ ಬಿ ಸಿ ರೇಷಿಯೋ ಏನಾಗುತ್ತೆ 4 ಎಷ್ಟಲಿ 84, 4 21 6 ಎಷ್ಟಲಿ 6 14 7 12 ಆಗುತ್ತೆ. ಟೋಟಲ್ ಎಷ್ಟು ಬಂತು? ಎ ಬಿ ಸಿ ರೇಷಿಯೋ ಬಂತು. ನಮಗೆ ಎ ಪಾಲ್ ಕೇಳ್ಯಾರ 21 ಟೋಟಲ್ ಎಷ್ಟಾಗೈತಿ? ಇದು 47 ಆಕೈತಿ. ಇಂಟು ಟೋಟಲ್ ಅಮೌಂಟ್ ಎಷ್ಟೈತಿ 37,600 ಐತಿ. 47 1 47 800 ಆಗುತ್ತೆ. ಎ ಪಾಲ್ ಎಷ್ಟಾಗತ್ತೆ ಇಲ್ಲಿ 16,800 ರೂಪಾಯಿ ಆಗುತ್ತೆ. ಆಪ್ಷನ್ ಇಲ್ಲಿ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಎ ಬಿ ಮತ್ತು ಸಿ ಕ್ರಮವಾಗಿ 72:12:36 ಅನುಪಾತದಲ್ಲಿ ಹಣವನ್ನು ಹೂಡಿಕೆ ಮಾಡ್ಯಾರ. ವರ್ಷದ ಕೊನೆಯಲ್ಲಿ ಅವರು ಒಟ್ಟು 3,560 ಲಾಭವನ್ನು ಗಳಿಸಿದ್ರೆ ಬಿ ಮತ್ತು ಸಿ ಅವರ ಪಾಲಿನ ನಡುವಿನ ವ್ಯತ್ಯಾಸ ಏನಂತ ಕೇಳಿರಿಲ್ರಿ. ಎ ಬಿ ಸಿ ಇದೇನಾಗತ್ತೆ? ಪ್ರಾಫಿಟ್ ಮತ್ತು ಇನ್ವೆಸ್ಟ್ಮೆಂಟ್ ರೇಷಿಯೋ ಸೇಮ್ ಆಗುತ್ತೆ. ಎಷ್ಟೈತಿ? ಇದು 72:12:36 ಆಗೈತಿ. ಬಿ ಮತ್ತು ಸಿ ನಡುವಿನ ವ್ಯತ್ಯಾಸ ಕೇಳ್ಯಾರ. ಎಷ್ಟಾಗತ್ತೆ ಇದು ವ್ಯತ್ಯಾಸ? 24 ಬರ್ತೈತಿ. ಅಂದ್ರೆ 24 ಟೋಟಲ್ ಇವ್ರ ಸಮ್ ಎಷ್ಟಾಗತ್ತೆ? ಟೋಟಲ್ ಸಮ್ 120 ಆಗುತ್ತೆ. ಇಂಟು ಟೋಟಲ್ ಪ್ರಾಫಿಟ್ 3,560 ಐತಿ. 24 1 24 ಇಲ್ಲಿ 5 1 5 712 ಆಗುತ್ತೆ. ಎಷ್ಟಾಗುತ್ತೆ? 712 ರೂಪಾಯಿ ಆಗುತ್ತೆ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಬ್ಬ ಅಂಗಡಿಯವನು ಒಂದು ಆಟದ ಕಾರಿನ ಬೆಲೆಯನ್ನು 850 ಎಂದು ನಿಗದಿಪಡಿಸಿ ಅದನ್ನು 15% ರಿಯಾಯಿತಿಯಲ್ಲಿ ಮಾರಾಟ ಮಾಡೋದ್ರ ಮೂಲಕ 25% ಲಾಭವನ್ನು ಗಳಿಸ್ತಾನೆ. ಹಾಗಾದ್ರೆ ಆ ಆಟದ ಕಾರಿನ ಕೊಂಡ ಬೆಲೆಯನ್ನ ಕಂಡಿಡ್ರಿ ಅಂತ ಕೇಳಿರ್ಲಿ. ನೋಡ್ರಿ, ಫಾರ್ಮುಲಾ ಏನಾಗತ್ತಿಲ್ಲ, ಕಾಸ್ಟ್ ಪ್ರೈಸ್ ಡಿವೈಡೆಡ್ ಮಾರ್ಕ್ ಪ್ರೈಸ್ = 100 - ಪರ್ಸೆಂಟೇಜ್ ಆಫ್ ಡಿಸ್ಕೌಂಟ್ ಡಿವೈಡೆಡ್ ಬೈ 100 + ಪ್ರಾಫಿಟ್ ಪರ್ಸೆಂಟೇಜ್ ಆಗುತ್ತೆ. ಕಾಸ್ಟ್ ಪ್ರೈಸ್ ಕಂಡುಹಿಡಿಬೇಕು ನಾವು. ಮಾರ್ಕ್ ಪ್ರೈಸ್ 850 ಐತಿ. 100 - ಡಿಸ್ಕೌಂಟ್ ಎಷ್ಟೈತಿ 15% ಐತಿ. 100 + ಪ್ರಾಫಿಟ್ 25 ಐತಿ. ಕಾಸ್ಟ್ ಪ್ರೈಸ್ ಡಿವೈಡೆಡ್ ಬೈ 850 = 85 ಡಿವೈಡೆಡ್ ಬೈ 125 ಆಕತಿ. ಇದೆಷ್ಟು 5 17 ಆಗುತ್ತೆ. 5 25 ಆಗುತ್ತೆ. 25 1 25 34 ಆಗುತ್ತೆ. ಕಾಸ್ಟ್ ಪ್ರೈಸ್ = 34 ಇಂಟು 17 ಆದ್ರೆ ಎಷ್ಟಾಗುತ್ತೆ? 578 ರೂಪಾಯಿ ಕಾಸ್ಟ್ ಪ್ರೈಸ್ ಆಗುತ್ತೆ. ಆಪ್ಷನ್ ಇಲ್ಲಿ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ವಾರ್ಷಿಕ 5% ಸರಳ ಬಡ್ಡಿ ದರದಲ್ಲಿ 5 ವರ್ಷಗಳಲ್ಲಿ ಯಾವ ಅಸಲು 2,280 ರೂಪಾಯಿ ಆಗುತ್ತೆ ಅಂತ ಕೇಳಿರಲ್ಲಿ. ನೋಡ್ರಿ, 5% ಹಂಗ ಎಷ್ಟು ವರ್ಷ? 5 ವರ್ಷ. ಇದೇನಾಗುತ್ತೆ 25%. 25 ಇಂಟ್ರೆಸ್ಟ್ ಬರ್ತೈತಿ. ಪ್ರಿನ್ಸಿಪಲ್ ಏನ್ ಇರ್ತೈತಿ 100 ಇರ್ತೈತಿ. ಅಮೌಂಟ್ ಏನಾಗುತ್ತೆ ಇಂಟ್ರೆಸ್ಟ್ ಸೇರಿಸ್ಬೇಕು 25 ಅಂದ್ರೆ 125 ಆಗುತ್ತೆ. ಈ 125 ವ್ಯಾಲ್ಯೂ ಕೊಟ್ಟು ನೆಕ್ಸ್ಟ್ 2,280 ಅಂದ್ರೆ ಇಂಟು ಎಷ್ಟಾಗೈತಿ 18.24 ಆಗೈತಿ. 100 ಇಂಟು 18.24 ಮಾಡಿದ್ರೆ ಪ್ರಿನ್ಸಿಪಲ್ ಎಷ್ಟಾಗುತ್ತೆ 1,824 ರೂಪಾಯಿ ಆಗುತ್ತೆ. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ನಿರ್ದಿಷ್ಟ ಅಸಲಿನ ಮೇಲೆ ವಾರ್ಷಿಕ 4.5% ಸರಳ ಬಡ್ಡಿಯ ದರದಲ್ಲಿ 38/9 ವರ್ಷಗಳ ಆಗುವ ಸರಳ ಬಡ್ಡಿಯು 8,778 ರೂಪಾಯಿ ಆಗೈತಿ. ಅದೇ ಅಸಲಿನ ಮೇಲೆ ವಾರ್ಷಿಕ 5.5% ಸರಳ ಬಡ್ಡಿಯ ದರದಲ್ಲಿ 19/7 ವರ್ಷಗಳು ಪಾವತಿಸಬೇಕಾದ ಒಟ್ಟು ಮೊತ್ತವನ್ನು ಕಂಡಿಡ್ರಿ ಅಂತ ಕೇಳಿರಿ. ನೋಡ್ರಿ, ಸಿಂಪಲ್ ಇಂಟ್ರೆಸ್ಟ್ ಏನಾಗುತ್ತೆ ಇಲ್ಲಿ ಎಷ್ಟು 38/9 ವರ್ಷಕ್ಕೆ ಎಷ್ಟು 4.5% ಸರಳ ಬಡ್ಡಿ ದರದಂಗೆ ಇದೆ. ಎಷ್ಟಾಗುತ್ತೆ 19% ಆಗುತ್ತೆ. 19% ಸಿಂಪಲ್ ಇಂಟ್ರೆಸ್ಟ್ ಕೊಟ್ಟರೆ ಎಷ್ಟು 8,778 ರೂಪಾಯಿ ಅಂದ್ರೆ ಇಂಟು 462 ಆಗೈತಿ. ಪ್ರಿನ್ಸಿಪಲ್ ಎಷ್ಟಾಗತ್ತೆ ಇಲ್ಲಿ 100% ಇರ್ತೈತಿ. ಇಂಟು 462 ಮಾಡಿದ್ರೆ ಎಷ್ಟಾಗುತ್ತೆ 46,200 ರೂಪಾಯಿ ಏನಾಗುತ್ತೆ ಅಮೌಂಟ್ ಆಗುತ್ತೆ, ಪ್ರಿನ್ಸಿಪಲ್ ಆಗುತ್ತೆ. ಸಿಂಪಲ್ ಇಂಟ್ರೆಸ್ಟ್ ಕಂಡುಹಿಡಿದು ಇಲ್ಲಿ ಇದ ಅಮೌಂಟ್ ಮೇಲೆ 46,200 ರೂಪಾಯಿ ಮೇಲೆ 5.5% ಹಂಗ 19/7 ವರ್ಷಕ್ಕೆ ಡಿವೈಡ್ ಬೈ 100 ಮಾಡಿ 0 0 ಕ್ಯಾನ್ಸಲ್ ಆಗುತ್ತೆ. 7 1 7 66 ಆಗುತ್ತೆ. ಸಿಂಪಲ್ ಇಂಟ್ರೆಸ್ಟ್ ಎಷ್ಟು ಬರ್ತೈತಿ ಇಲ್ಲಿ 6,897 ರೂಪಾಯಿ ಆಗುತ್ತೆ. ಅಮೌಂಟ್ ಕೇಳ್ಯಾರ ನಮ್ಗೆ. ಅಮೌಂಟ್ ಏನಾಗುತ್ತೆ 46,200 ಪ್ಲಸ್ 6,897 ಆಗುತ್ತೆ. ಎಷ್ಟಾಗುತ್ತೆ 53,097 ರೂಪಾಯಿ ಅಮೌಂಟ್ ಆಗುತ್ತೆ. ಆಪ್ಷನ್ ಇಲ್ಲಿ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ.
9 ಪುರುಷರು ಒಂದು ಕೆಲಸವನ್ನು 8 ದಿನಗಳಲ್ಲಿ ಪೂರ್ಣಗೊಳಿಸಬಹುದು. ಆದರೆ 4 ಮಹಿಳೆಯರು ಅದನ್ನು 9 ದಿನಗಳಲ್ಲಿ ಪೂರ್ಣಗೊಳಿಸಬಹುದು. 2 ಮಹಿಳೆಯರು ಮತ್ತು 4 ಪುರುಷರು ಸೇರಿ ಆ ಕೆಲಸನ ಎಷ್ಟು ದಿನದಾಗ ಮಾಡ್ತಾರೆ ಅಂತ ಕೇಳ್ರಿ. ಇಲ್ಲಿ ನೋಡ್ರಿ 9 ಮೆನ್ ಇಂಟು ಎಷ್ಟು ದಿನ ಟೈಮ್ ತೊಗೊಂತಾರೆ 8 ದಿನ ಈಜಿ ಕೊಟ್ಟು ಅದ ಕೆಲಸನ ಮಾಡ್ಯಾರ ವುಮೆನ್. 4 ವುಮೆನ್ ಇಂಟು 9 ಆಗುತ್ತೆ. 9 9 ಕ್ಯಾನ್ಸಲ್ ಆಗುತ್ತೆ. 4 ಒಂದೇ 4 ಎರಡ್ಲಿ ಮೆನ್ ಅಪಾನ್ ವುಮೆನ್ ಇದೇನಾಗುತ್ತೆ ಎಫಿಷಿಯನ್ಸಿ ಬರುತ್ತೆ ಎಷ್ಟು 1:2 ಆಗುತ್ತೆ. ಟೋಟಲ್ ವರ್ಕ್ ಏನಾಗುತ್ತೆ ಇಲ್ಲಿ 9 ಇಂಟು ಇಲ್ಲಿ ಮೆನ್ನಿಂದ ಎಫಿಷಿಯನ್ಸಿ 1 ಬಂದೈತಿ ಇಂಟು 8 ಆಗುತ್ತೆ ಅಂದ್ರೆ 72 ಆಗುತ್ತೆ. ಇಲ್ಲಿ ಎಷ್ಟು ಇದ ವರ್ಕ್ನ ಕಂಪ್ಲೀಟ್ ಮಾಡಕ್ಕೆ ಟೈಮ್ ಬೇಕು ಎಷ್ಟು ಬೇಕು 9 ಇಂಟು 8 ಡಿವೈಡೆಡ್ ಬೈ ಎಷ್ಟು ಜನ 2 ಮಹಿಳೆಯರು ಇವ್ರ ಇಬ್ಬರದ್ದು ಎಫಿಷಿಯನ್ಸಿ ಎಷ್ಟೈತಿ 2 ಇಂಟು 2 ಪ್ಲಸ್ 4 ಜನ ಪುರುಷರು ಅಂದ್ರೆ ಇವ್ರ ಎಫಿಷಿಯನ್ಸಿ 1 ಐತಿ ಈಜು ಕೊಟ್ಟು 9 ಇಂಟು 2 ಡಿವೈಡೆಡ್ ಬೈ 4 ಪ್ಲಸ್ 4 ಆಗುತ್ತೆ ಅಂದ್ರೆ 9 ಇಂಟು 8 ಡಿವೈಡ್ ಬೈ 8 8 ಕ್ಯಾನ್ಸಲ್ ಆಗಿ 9 ದಿನ ಬೇಕಾಗುತ್ತೆ. ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ತ್ರಿಕೋನದ ಪಾದದ ಉದ್ದ ಅದರ ಎತ್ತರಕ್ಕಿಂತ 2 ಸೆಂಟಿಮೀಟರ್ ಹೆಚ್ಚಾಗೈತಿ. ಆ ತ್ರಿಕೋನದ ವಿಸ್ತೀರ್ಣ 220 ಸೆಂಟಿಮೀಟರ್ ಆಗಿದ್ರೆ ಅದರ ಪಾದದ ಉದ್ದವನ್ನ ಕಂಡುಹಿಡ್ರಿ ಅಂತ ಕೇಳಿರಲ್ರಿ. ಹೈಟ್ ಏನಾದ್ರೆ ಎಕ್ಸ್ ಆದ್ರೆ ಅದರ ಬೇಸ್ ಏನಾಗುತ್ತೆ 2 ಸೆಂಟಿಮೀಟರ್ ಜಾಸ್ತಿ ಆದ್ರೆ ಎಕ್ಸ್ ಪ್ಲಸ್ 2 ಆಗುತ್ತೆ. ಏರಿಯಾ ಈಜು ಕೊಟ್ಟು ಏನಾಗುತ್ತೆ ತ್ರಿಕೋನದ 1/2 ಬೇಸ್ ಇಂಟು ಹೈಟ್ ಆಗುತ್ತೆ. ಏರಿಯಾ ಕೊಟ್ಟರೆ ಇಲ್ಲಿ 220 ಈಜು ಕೊಟ್ಟು 1/2 ಬೇಸ್ ಎಕ್ಸ್ ಪ್ಲಸ್ 2 ಆದ್ರೆ ಹೈಟ್ ಎಕ್ಸ್ ಆಗೈತಿ. ಇದು 440 ಈಜು ಕೊಟ್ಟು ಏನಾಗುತ್ತೆ ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಆಗುತ್ತೆ. ಈ 440 ಆ ಸೈಡ್ ಕಳ್ಸುನು ಏನಾಗುತ್ತೆ ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಮೈನಸ್ 440 ಈಜು ಕೊಟ್ಟು 0 ಆಗುತ್ತೆ. 440 ಏನಾಗುತ್ತೆ 22 ಇಂಟು 20 ಆಗುತ್ತೆ. ಇದು ಪ್ಲಸ್ ಆದ್ರೆ ಇದು ಮೈನಸ್ ಆಗುತ್ತೆ. ಎಕ್ಸ್ ಸ್ಕ್ವೇರ್ ಪ್ಲಸ್ 22x ಮೈನಸ್ 20x ಮೈನಸ್ 440 ಈಜು ಕೊಟ್ಟು 0 ಆಯ್ತು. ಇಲ್ಲಿ 2ರಾಗ ಎಕ್ಸ್ ಕಾಮನ್ ತೆಗೆದು ಉಳಿದಿದ್ದೇನು ಎಕ್ಸ್ ಪ್ಲಸ್ 22 ಆಮೇಲೆ ಮೈನಸ್ 20 ಕಾಮನ್ ತೆಗೆದು ಎಕ್ಸ್ ಪ್ಲಸ್ 22 ಆಗುತ್ತೆ. ಎಕ್ಸ್ ಪ್ಲಸ್ 22 ಇಂಟು ಎಕ್ಸ್ ಮೈನಸ್ 20 ಈಜು ಕೊಟ್ಟು 0 ಆಗುತ್ತೆ. ಇದು ಮೈನಸ್ನೇ ಬರ್ತೈತಿ. ಹಂಗಾದ್ರೆ ಎಕ್ಸ್ ಈಜು ಕೊಟ್ಟು ಏನು ಬಂತು 20 ಬಂತು. ನಮಗೇನು ಕೇಳ್ಯಾರ ಬೇಸ್ ಕೇಳ್ಯಾರ. ಬೇಸ್ ಏನೈತಿ ಜಾಸ್ತಿ ಐತಿ 2 ಅಂದ್ರೆ 20 ಪ್ಲಸ್ 2 ಆಗುತ್ತೆ ಅಂದ್ರೆ 22 ಸೆಂಟಿಮೀಟರ್ ಆಗುತ್ತೆ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ರಾಮನ ಆದಾಯ 44,000 ರೂಪಾಯಿ ಐತಿ. ಅವನು ತನ್ನ ಆದಾಯದ 18.5% ಉಳಿಸ್ತಾನ. ಒಂದು ವೇಳೆ ಅವನ ಆದಾಯ 17% ಹೆಚ್ಚಾದರೆ ಮತ್ತು ಅವನ ವೆಚ್ಚವು 40% ಹೆಚ್ಚಾದರೆ ಅವನ ಉಳಿತಾಯ ಏನಾಗುತ್ತೆ ಅಂತ ಕೇಳ್ಯಾರ. ಇಲ್ಲಿ ನೋಡ್ರಿ ಇನ್ಕಮ್ ಒಂದು ಎಷ್ಟೈತಿ 44,000 ಐತಿ. ಇದ್ರಾಗ ಅವ್ನ ಸೇವಿಂಗ್ಸ್ ಎಷ್ಟಾಗತ್ತೆ ಇಲ್ಲಿ 44,000ದ್ದು 18.5% ಅಂದ್ರೆ ಏನಾಗುತ್ತೆ ಡಿವೈಡ್ ಬೈ 100 ಈಜು ಕೊಟ್ಟು 8,140 ರೂಪಾಯಿ ಸೇವಿಂಗ್ಸ್ ಆಗುತ್ತೆ. ಇಲ್ಲ ಒಂದು ಎಕ್ಸ್ಪೆಂಡಿಚರ್ ಎಷ್ಟಾಗಿರ್ತೈತಿ ಒಂದು 35,860 ರೂಪಾಯಿ ಒಂದು ಎಕ್ಸ್ಪೆಂಡಿಚರ್ ಆಗೈತಿ. ಇನ್ಕಮ್ ಏನಾಗೈತಿ 17% ಜಾಸ್ತಿ ಆಗೈತಿ ಅಂದ್ರೆ ಇನ್ಕಮ್ ಎಷ್ಟಾಗತ್ತೆ ಇಲ್ಲಿ 51,480 ಆಗುತ್ತೆ. ಮತ್ತು ಒಂದು ಖರ್ಚು ಏನಾಗೈತಿ 40% ಜಾಸ್ತಿ ಆಗೈತಿ ಅಂದ್ರೆ ಖರ್ಚು ಏನಾಗತ್ತೆ ಇಲ್ಲಿ 35,860ಕ್ಕೆ 40% ಜಾಸ್ತಿ ಆಗೈತೆ ಅಂದ್ರೆ 140 ಡಿವೈಡ್ ಬೈ 100 ಆಗುತ್ತೆ. 20 ಕ್ಯಾನ್ಸಲ್. ಎಕ್ಸ್ಪೆಂಡಿಚರ್ ಎಷ್ಟಾಯ್ತು ಇಲ್ಲಿ 50,204 ಆಯ್ತು. ಹಂಗಾದ್ರೆ ನೋಡ್ರಿ ಇಲ್ಲಿ ಎರಡರೊಳಗೆ ಸೇವಿಂಗ್ಸ್ ಎಷ್ಟು ಉಳಿತಿ ಇಲ್ಲಿ 51,480ರಾಗ 50,204 ಹೋದ್ರೆ ಉಳಿದಿದ್ದೆಷ್ಟು ಸೇವಿಂಗ್ಸ್ ಇಲ್ಲಿ 1,276 ರೂಪಾಯಿ ಸೇವಿಂಗ್ಸ್ ಆಗತಿ. ಮೊದಲಕ್ಕೆ ಎಷ್ಟು ಸೇವಿಂಗ್ಸ್ 8,140 ಆಯ್ತು. ಇಲ್ಲಿ ಎಷ್ಟು ಕಡಿಮೆ ಆಯ್ತು ಡಿಕ್ರೀಸ್ 6,864 ರೂಪಾಯಿ ಕಡಿಮೆ ಆಗುತ್ತೆ ಸೇವಿಂಗ್ಸ್. ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಸಂಖ್ಯೆಯನ್ನು 100% ಹೆಚ್ಚಿಸಿದಾಗ 2,810 ಆಗುತ್ತೆ. ಹಾಗಾದ್ರೆ ಆ ಸಂಖ್ಯೆಯನ್ನು ಕಂಡುಹಿಡ್ರಿ ಅಂತ ಕೇಳ್ಯಾರ. ಆ ಸಂಖ್ಯೆ 100 ಆಗಿದ್ರು 100% ಜಾಸ್ತಿ ಆದ್ರೆ ಏನಾಗುತ್ತೆ 200 0 ಕ್ಯಾನ್ಸಲ್ ಮಾಡೋಣ. 2ರ ವ್ಯಾಲ್ಯೂ ಎಷ್ಟು ಕೊಟ್ಟಾನ ಇಲ್ಲಿ 2,810 ಆಗುತ್ತೆ. 1ರ ವ್ಯಾಲ್ಯೂ ಎಷ್ಟು ಆಗುತ್ತೆ ಇಲ್ಲಿ 1,405 ರೂಪಾಯಿ ಆಗುತ್ತೆ. ಆಪ್ಷನ್ ಇಲ್ಲಿ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಪೈಪ್ ಎ ಒಂದು ಟ್ಯಾಂಕ್ ಅನ್ನ 13 ಗಂಟೆಗಳಲ್ಲಿ ತುಂಬಬಲ್ಲದು. ಅಂದ್ರೆ ಎ ಎಷ್ಟು ಟೈಮ್ ತೊಗೊಂತೈತಿ 13. ಪೈಪ್ ಬಿ ಅದೇ ಟ್ಯಾಂಕ್ ಅನ್ನ 26 ಗಂಟೆಗಳಲ್ಲಿ ತುಂಬಬಲ್ಲದು. ಬಿ ಎಷ್ಟು ತೊಗೊಂತೈತಿ 26 ಅವರ್. ಮತ್ತು ಸಿ ಅದೇ ಟ್ಯಾಂಕ್ ಅನ್ನ 17 ಗಂಟೆಗಳಲ್ಲಿ ತುಂಬಬಲ್ಲ. ಸಿ ಎಷ್ಟು ತೊಗೊಂತೈತಿ 17 ಗಂಟೆ. ಅವುಗಳಲ್ಲಿ ಏಕಕಾಲ ಚಾಲನೆಗೊಳಿಸಿದರೆ ಅದೇ ಟ್ಯಾಂಕ್ ಅನ್ನು ತುಂಬಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತೆ ಅಂತ ಕೇಳಿರಲಿ. LCM ಎಷ್ಟಾಗುತ್ತೆ 442. 13 34 26 17 17 26 ಆಗುತ್ತೆ. 3 ಪೈಪ್ ಒಮ್ಮೆಗೆ ಚಲೋ ಮಾಡಿದ್ರೆ ಟೈಮ್ ಏನಾಗುತ್ತೆ 442 ಡಿವೈಡ್ ಬೈ ಇವು ಎಫಿಷಿಯನ್ಸಿ ಟೋಟಲ್ ಎಷ್ಟಾಗುತ್ತೆ 77 ಆಗುತ್ತೆ. ಅಂದ್ರೆ 442 ಡಿವೈಡ್ ಬೈ 77 ಆಗುತ್ತೆ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಹಂಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ. ಒಬ್ಬ ವ್ಯಕ್ತಿಯು ಕಾನ್ಪುರದಿಂದ ಲಕ್ನೋ ಗಂಟೆ 15 ಕಿಲೋಮೀಟರ್ ವೇಗದಲ್ಲಿ ಪ್ರಯಾಣಿಸ್ತಾನೆ. ಮತ್ತೆ ಅದೇ ಮಾರ್ಗದ ಮೂಲಕ 30 ಕಿಲೋಮೀಟರ್ ಪರ್ ವೇಗದಲ್ಲಿ ಕಾನ್ಪುರಕ್ಕೆ ಹಿಂತಿರುಗ್ತಾನೆ. ಇಡೀ ಪ್ರಯಾಣಕ್ಕೆ ಅವನ ಸರಾಸರಿ ವೇಗವನ್ನು ಕಂಡುಹಿಡ್ರಿ ಅಂತ ಕೇಳ್ಯಾರ. ಎವರೇಜ್ ಸ್ಪೀಡ್ ಫಾರ್ಮುಲಾ ಏನಾಗುತ್ತೆ ಇದಕ್ಕೆ 2 S1 × S2 ಡಿವೈಡ್ ಬೈ ಸ್ಪೀಡ್ 1 ಪ್ಲಸ್ ಸ್ಪೀಡ್ 2 ಆಗುತ್ತೆ. 2 × 15 × 30 15 ಪ್ಲಸ್ 30 ಏನಾಗುತ್ತೆ 45 ಆಗುತ್ತೆ. 15 ಒಂದ್ಲಿ 15 3 ಒಂದ್ಲಿ 3 ಹತ್ಲಿ ಅಂದ್ರೆ ಎಷ್ಟಾಗುತ್ತೆ 20 ಕಿಲೋಮೀಟರ್ ಪರ್ ಅವರ್ ಒಂದು ಎವರೇಜ್ ಸ್ಪೀಡ್ ಆಗುತ್ತೆ. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ.
ಒಂದು ಲ್ಯಾಪ್ಟಾಪ್ನ ನಿಗದಿಪಡಿಸಿದ ಬೆಲೆ 50,000 ರೂಪಾಯಿ ಆಗೈತಿ. ಒಬ್ಬ ಅಂಗಡಿಯವನು ಹಬ್ಬದ ಅಂಗವಾಗಿ 10% ರಿಯಾಯಿತಿಯನ್ನು ನೀಡ್ತಾನೆ. ನಂತರ ಆ ಕಡಿಮೆ ಮಾಡಿದ ಬೆಲೆಯ ಮೇಲೆ ಹೆಚ್ಚುವರಿ 8% ರಿಯಾಯಿತಿಯನ್ನು ನೀಡ್ತಾನೆ. ಹಾಗಾದ್ರೆ ಆ ಲ್ಯಾಪ್ಟಾಪ್ನ ಅಂತಿಮ ಮಾರಾಟ ಬೆಲೆ ಏನಂತ ಕೇಳಿರಲಿಲ್ಲ. ನೋಡ್ರಿ, ಅಂತಿಮ ಮಾರಾಟ ಬೆಲೆ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗತ್ತೆ, ಅದ ಮಾರ್ಕ್ ಪ್ರೈಸ್ ಎಷ್ಟೈತಿ, 50,000 ಐತಿ. 10% ಡಿಸ್ಕೌಂಟ್ ಕೊಟ್ಟಾನ, ಉಳಿದಿದ್ದಷ್ಟು 90 ಆಗುತ್ತೆ. ಆಮೇಲೆ ಇದ್ರ ಮೇಲೆ 8% ಡಿಸ್ಕೌಂಟ್ ಕೊಡ್ತಾನೆ, ಉಳಿದಿದ್ದಷ್ಟು 92/100. 20 ಕ್ಯಾನ್ಸಲ್ ಮಾಡೋಣ. 5 × 90 × 92 ಎಷ್ಟಾಗುತ್ತೆ, 41,400 ಅದರದ್ದು ಅಂತಿಮ ಮಾರಾಟ ಬೆಲೆ ಆಗುತ್ತೆ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಆಯತಗಣದ ಗಾತ್ರವು 440 ಸೆಂಟಿಮೀಟರ್ ಕ್ಯೂಬ್ ಮತ್ತು ಅದರ ಪಾದದ ವಿಸ್ತೀರ್ಣವು 88 ಸೆಂಟಿಮೀಟರ್ ಸ್ಕ್ವೇರ್ ಆಗಿದ್ರೆ ಆ ಆಯತಗಣದ ಎತ್ತರವನ್ನು ಕಂಡುಹಿಡಿ ಅಂತ ಕೇಳಿರಲಿ. ಫಾರ್ಮುಲಾ ಏನಾಗುತ್ತೆ, ಇದು ವಾಲ್ಯೂಮ್ ಈಸ್ ಈಕ್ವಲ್ ಟು ಬೇಸ್ ಇಂಟು ಹೈಟ್ ಆಗುತ್ತೆ. ವಾಲ್ಯೂಮ್ ಕೊಟ್ಟರೆ ಎಷ್ಟು, 440. ಇಲ್ಲೇ ಬೇಸ್ ಎಷ್ಟು ಕೊಟ್ಟರೆ 88. ಹೈಟ್ ಕಂಡುಹಿಡಬೇಕು, 81 ಒಂದ್ಲಿ 88ಲಿ 5 ಹೈಟ್ ಎಷ್ಟಾಗುತ್ತೆ, 5 ಸೆಂಟಿಮೀಟರ್ ಆಗುತ್ತೆ. ಆಪ್ಷನ್ ಇಲ್ಲಿ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಎರಡು ಧನಾತ್ಮಕ ಸಂಖ್ಯೆಗಳ ಗುಣಲಬ್ಧ 1805 ಆಗೈತಿ. ಮೊದಲ ಸಂಖ್ಯೆಯು ಎರಡನೇ ಸಂಖ್ಯೆಗಿಂತ 5 ಪಟ್ಟು ಹೆಚ್ಚಾಗಿದ್ರೆ ಆ ಎರಡು ಸಂಖ್ಯೆಗಳ ಮೊತ್ತವನ್ನ ಕಂಡುಹಿಡ್ರಿ ಅಂತ ಕೇಳಿರಲಿ. ನೋಡ್ರಿ, ಎ ಮತ್ತು ಬಿ ಎರಡು ಸಂಖ್ಯೆ ಅದಾವು. ಇಲ್ಲಿ ಬಿ ಅನ್ನೋ ಸಂಖ್ಯೆ ಎಕ್ಸ್ ಆಗಿದ್ರ ಮೊದಲನೇ ಸಂಖ್ಯೆ ಏನು ಎ ಇದು 5 ಪಟ್ಟು ಐತಿ ಅಂದ್ರೆ 5x ಆಗತಿ. ಇವುಗಳ ಗುಣಲಬ್ಧ ಏನಾಗುತ್ತೆ, 5x² ಆಗುತ್ತೆ. ಇದ್ರ ವ್ಯಾಲ್ಯೂ ಎಷ್ಟು ಕೊಟ್ಟಾನ, ಇಲ್ಲಿ 1805 ಕೊಟ್ಟನ. x² ಏನಾಗುತ್ತೆ, ಇಲ್ಲಿ 361. ಎಕ್ಸ್ ವ್ಯಾಲ್ಯೂ ಸ್ಕ್ವೇರ್ ರೂಟ್ ತೆಗೆದ್ರೆ 19 ಆಗುತ್ತೆ. ಇವುಗಳ ಮೊತ್ತ ಕೇಳಿದ್ರೆ ಎಷ್ಟಾಗುತ್ತೆ, ಮೊತ್ತ 6x ಆಗುತ್ತೆ. 6x ಏನಾಗುತ್ತೆ, 6 × 19 ಮಾಡಿದ್ರೆ ಎಷ್ಟಾಗುತ್ತೆ, 114 ಆಗುತ್ತೆ. ಅಂದ್ರೆ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ರೈಲು ಎ ಬೆಳಿಗ್ಗೆ 6:35ಕ್ಕೆ ಎಂ ನಿಲ್ದಾಣ ಹೊರಟು ಅದೇ ದಿನ ಮಧ್ಯಾಹ್ನ 3:35ಕ್ಕೆ ಎನ್ ನಿಲ್ದಾಣ ತಲುಪುತ್ತೆ. ರೈಲು ಬಿ ಬೆಳಿಗ್ಗೆ 8:35ಕ್ಕೆ ಎನ್ ನಿಲ್ದಾಣದಿಂದ ಹೊರಟು ಅದೇ ದಿನ ಮಧ್ಯಾಹ್ನ ಇದು 3:35ಕ್ಕೆ ಎಂ ನಿಲ್ದಾಣವನ್ನು ತಲುಪುತ್ತೆ. ಈ ಎರಡು ರೈಲುಗಳು ಸಂಧಿಸುವ ಸಮಯವನ್ನ ಕಂಡುಹಿಡಿ ಅಂತ ಕೇಳ್ಯಾರ. ಇಲ್ಲಿ ನೋಡ್ರಿ, ಇಲ್ಲಿ ಎ ಟ್ರೈನ್ ಎಷ್ಟು ಗಂಟೆಗೆ ಬಿಡ್ತೈತಿ, 6:35ಕ್ಕೆ ಬಿಟ್ಟು ತಲುಪೋದು ಎಷ್ಟಕ್ಕೆ, 3:35. ಅಂದ್ರೆ ಟೋಟಲ್ ಟೈಮ್ ಎಷ್ಟು ತೊಗೊಳುತ್ತೆ, ಇಲ್ಲಿ ಟೈಮು 9 ಅವರ್ ತೊಗೊಳುತ್ತೆ. ಅದ ಬಿ ಟ್ರೈನ್ ಎಷ್ಟು ಗಂಟೆಗೆ ಬಿಡ್ತೈತಿ, ಇದು ಎಂ ಟ್ರೈನ್, ಇದು ಎನ್ ಟ್ರೈನ್ ಎಷ್ಟು 8:35ಕ್ಕೆ ಬಿಟ್ಟು ಇದು ತಲುಪೋದು ಎಷ್ಟು 3:35. ಇಲ್ಲಿ ಇದು ಟೈಮ್ ಎಷ್ಟು ತೊಗೊಳುತ್ತೆ, 6 ಅವರ್ ತೊಗೊಳುತ್ತೆ. ಈ 9 ಮತ್ತು 6ದ LCM ಏನಾಗುತ್ತೆ, ಇದು 18 ಆಗುತ್ತೆ. ಅಂದ್ರೆ ಇದು ಡಿಸ್ಟೆನ್ಸ್ ಅಂತಂದು ಒಂದಿನ ಎಷ್ಟಾಗುತ್ತೆ, 18 ಕಿಲೋಮೀಟರ್. ನೋಡ್ರಿ, ಎಂ ಟ್ರೈನ್ 2 ಗಂಟೆ ಮೊದ್ಲಾಕ್ ಬಿಟ್ಟೈತೆ ಅಂದ್ರೆ ಅದು ಇಲ್ಲಿ ಸ್ಪೀಡ್ ಏನಾಗುತ್ತೆ, ಇಲ್ಲಿ ಈ ಎಂ ಟ್ರೈನಿಂದ 18/9 ಮಾಡಿದ್ರೆ 2 ಆಗುತ್ತೆ. ಆಮೇಲೆ ಎನ್ ಟ್ರೈನಿನ ಸ್ಪೀಡ್ ಏನಾಗುತ್ತೆ, ಇಲ್ಲಿ 18/6 ಮಾಡಿದ್ರೆ 3 ಆಗುತ್ತೆ. ನೋಡ್ರಿ, ಎಂ ಟ್ರೈನ್ 2 ಗಂಟೆ ಮೊದಲು ಬಿಟ್ಟೈತೆ ಅಂದ್ರೆ 2 ಗಂಟೆ ಅದು ಡಿಸ್ಟೆನ್ಸ್ ಕವರ್ ಮಾಡಿರ್ತೈತಿ. ಅಂದ್ರೆ ಎಷ್ಟು ಕವರ್ ಮಾಡ್ತೈತಿ, 2 × 2 ಮಾಡಿದ್ರೆ 4 ಕಿಲೋಮೀಟರ್ನ ಎಂ ಟ್ರೈನ್ ಕವರ್ ಮಾಡಿರ್ತೈತಿ. ಉಳಿದಿದ್ದು ಎಷ್ಟು, 18ರಾಗ 4 ಉಳಿದ 14 ಕಿಲೋಮೀಟರ್. ಈ 14 ಕಿಲೋಮೀಟರ್ನ 2 ಟ್ರೈನ್ ಕವರ್ ಮಾಡ್ತಾವೆ. ಅಂದ್ರೆ ಎಂ ಮತ್ತು ಎನ್ ಸೇರ್ ಕವರ್ ಮಾಡೋದ್ರಿಂದ ಅವು ಮೀಟ್ ಆಗೋ ಟೈಮ್ ಏನಾಗುತ್ತೆ, 14 ಕಿಲೋಮೀಟರ್ ಡಿವೈಡೆಡ್ ಬೈ ಎರಡರದ್ದು ಸ್ಪೀಡ್ ಎಷ್ಟೈತಿ, 2 + 3 ಅಂದ್ರೆ 5 ಆಗುತ್ತೆ. ಟೋಟಲ್ ಟೈಮ್ ಎಷ್ಟು ತೊಗೊಳುತ್ತವೆ 2 ಮೀಟ್ ಆಗಕ್ಕೆ, 2.8 ಅವರ್ ಆಗುತ್ತೆ. ಅಂದ್ರೆ 2 ಗಂಟೆ 48 ನಿಮಿಷ ಬೇಕು. ಅವು ಮೀಟ್ ಆಗೋ ಟೈಮ್ ಏನಾಗುತ್ತೆ ಅಂತ ಕೇಳಿರಿ, 8:35 + 2 48 ಕೂಡಿಸಿದ್ರೆ ಎಷ್ಟಾಗುತ್ತೆ, ಇಲ್ಲಿ 10 ಗಂಟೆ 83 ನಿಮಿಷ ಆಗುತ್ತೆ. ಅಂದ್ರೆ 11 ಗಂಟೆ 23 ನಿಮಿಷಕ್ಕೆ ಏನಾಗುತ್ತೆ, 2 ಮೀಟ್ ಆಗುತ್ತೆ. ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. 28 ಮತ್ತು 70ರ ಮೂರನೇ ಅನುಪಾತ x ಆದರೆ x ನ ಮೌಲ್ಯವನ್ನು ಕಂಡುಹಿಡಿಯಿರಿ ಅಂತ ಕೇಳಿರಲ್ಲಿ. ಅಂದ್ರೆ 28/70 = 70/x ಆಗುತ್ತೆ. 7 10 7 4 ಆಗುತ್ತೆ, 2 2 2 5 2 35 ಆಗುತ್ತೆ. 35 × 5 ಮಾಡಿದ್ರೆ ಎಷ್ಟಾಗುತ್ತೆ, x 175 ಬರ್ತೈತಿ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ.